ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲೂ ಮತ್ತೊಂದು ಜನಿವಾರ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿ ಜನಿವಾರ ತೆಗೆಸಿದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಕೇಳಿ ಬರ್ತಾ ಇರುವಂತ ಎರಡನೇ ಪ್ರಕರಣ ಇದು. ಈಗಾಗಲೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ, ಇದು ಎರಡನೇದು. ಸಾಗರದಲ್ಲಿ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದಂತ ಆರೋಪ ಇದು. ಗಣಿತ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸಾಗರದ BH ರಸ್ತೆ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಹಳೆ ಇಕ್ಕೇರಿಯ ಪಾರ್ಥ ಎಸ್ ರಾವ್ ಜನಿವಾರವನ್ನ ಕತ್ತರಿಸಿದ್ರು. ಜನಿವಾರವನ್ನ ಕತ್ತರಿಸಿರೋ ಬಗ್ಗೆ ಸಾಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಆಯೋಜಿಸಲಾಗಿದೆ. ಸಾಗರ ಪೇಟೆ ಠಾಣೆಗೆ ದೂರು ನೀಡಿದ್ದಾರೆ ಬ್ರಾಹ್ಮಣ ಸಮಾಜ. ನೋಡ್ತಾ ಇದೀವಿ ಒಂದ್ ಕಡೆ ಪ್ರತಿಭಟನೆ. ಇದು ಸಾಗರದಲ್ಲಿ ನಡೀತಿರುವಂತಹ ಬೃಹತ್ ಪ್ರತಿಭಟನೆ. ನಿನ್ನೆ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಿಇಟಿ ಪರೀಕ್ಷೆ ಬರಿತಾ ಇದ್ದಂತಹ ಸಂದರ್ಭದಲ್ಲಿ ಪರೀಕ್ಷೆಗೆ ತೆರಳಿದ್ದ ವಿದ್ಯಾರ್ಥಿಯ ಜನಿವಾರವನ್ನ ಕಟ್ ಮಾಡಿದ್ದಾರೆ ಅನ್ನೋ ಆರೋಪ ಸಾಗರ ತಾಲೂಕಿನಲ್ಲೂ ಈಗ ಕೇಳಿ ಬರ್ತಾ ಇದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡನೇ ಪ್ರಕರಣ. ಮೂಲತಃ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿ ತನ್ನ ಮಾವನ ಮನೆಗೆ ಬಂದು ಶಿವಮೊಗ್ಗದ ಮೇಗರವಳ್ಳಿಯಲ್ಲಿ ಪರೀಕ್ಷೆಯನ್ನ ಬರಿತಾ ಇದ್ದ. ಪರೀಕ್ಷಾ ಕೇಂದ್ರ ಆಗಿತ್ತು. ಅದು ಮೊದಲನೇ ಪ್ರಕರಣ. ಇದು ಎರಡನೇ ಪ್ರಕರಣ. ಇದು ಸಾಗರದಲ್ಲಿ ಆಗ್ತಾ ಇರೋದು. ಇದೇ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಇದು ಎರಡನೇ ಪ್ರಕರಣ. ನನ್ನ ಮಗ ಪಾರ್ಥ ಎಸ್ ರಾವ್ ಸೆಕೆಂಡ್ PUC ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ನಾನು ಈಗ ಸೈನ್ಸು ಸಿಇಟಿ ಪರೀಕ್ಷೆಯಲ್ಲಿ ಹೋಗಿದ್ದಾನೆ 11 ಗಂಟೆ 10:30ಗೆ. ಅಲ್ಲಿ ಇನ್ವೆಸ್ಟಿಗೇಟರ್ ಬಂದು ಶರ್ಟ್ ತೆಗಿಯಪ್ಪ, ಇದು ಎಲ್ಲ ಇದೆಯಾ ಕೇಳಿದ್ರಂತೆ. ವರ್ಷ ಇದೆಯಲ್ಲ, ಅದು ಯಾವುದೆಲ್ಲ ಇಲ್ಲ ಅಂತ ಹೇಳ್ದ. ಹಂಗೆ ಜನಿವಾರ ಇದೆಯಲ್ಲಪ್ಪ ಅಂತ ಹೇಳ್ದ. ಜನಿವಾರ ತೆಗಿಬೇಕು ಅಂದ್ರಂತೆ. ಸರ್ ಯಾಕೆ ಅಂತ ಕೇಳಿದಕ್ಕೆ ಇಲ್ಲ ಅದನ್ನು ತೆಗಿಬೇಕು ಅಂತ ಹೇಳಿ ಈಗ ಅವರೇ ಬಂದು ಕಟ್ ಮಾಡಿ ನನ್ನ ಮಗ ಪಾರ್ಥ ಎಸ್ ರಾವ್ ಸೆಕೆಂಡ್ PUC ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ನಾನು ಈಗ ಸೈನ್ಸು ಸಿಇಟಿ ಪರೀಕ್ಷೆಯಲ್ಲಿ ಹೋಗಿದ್ದಾನೆ 11 ಗಂಟೆ 10:30ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.